ಶ್ರೀ ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಡ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ದಾಗ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪೂಜಾ. ಮೊದಲನೇದಾಗಿ ಎಲ್ಲ ನನ್ನ ಸ್ವಾಮಿ ಕುಟುಂಬದವ್ರಿಗೂ ಶ್ರೀ ಸ್ವಾಮಿ ಸಮರ್ಥ. ಇವತ್ತಿನ ನಿಮ್ಮ ದಿನ ಅತ್ಯಂತ ಆನಂದದಿಂದ ನಮ್ಮ ಸ್ವಾಮಿ ಮಹಾರಾಜರು ನಿಮ್ಮೆಲ್ಲ ಒಳ್ಳೆ ಇಚ್ಛೆಗಳನ್ನ ಆದಷ್ಟು ಜಲ್ದಿ ಪೂರ್ಣ ಮಾಡಲಿ. ಸ್ವಾಮಿ ಮಹಾರಾಜರ ಚರಣಕ್ಕೆ ಪ್ರಾರ್ಥನೆಯನ್ನು ಮಾಡುತ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡು, ಇವತ್ತಿನ ಒಂದು ವಿಡಿಯೋ ಅಕ್ಕಲ್ಕೋಟ್ ದರ್ಶನ ಐತಿ. ನನಗೆ ಎಷ್ಟೋ ಸಲ ಪ್ರಯತ್ನ ಮಾಡಿದಾಗ ಅಕ್ಕಲ್ಕೋಟಕ್ಕೆ ಹೋಗೋಕ್ಕಾಗಿಲ್ಲ. ಆದರೆ ಇವತ್ತು ನನಗೆ ನಮ್ಮ ಮನ್ಯಾನಾರ ಒಬ್ಬರು ಅಕ್ಕಲ್ಕೋಟಕ್ಕೆ ಹೋಗಿರೋ ಅವ್ರಿಗೆ ಹೇಳಿ ನನಗೆ ಅಲ್ಲಿಂದ ನಂಗೆ ದರ್ಶನ ಮಾಡಿಸ್ರಿ ಸ್ವಾಮಿ ಮಹಾರಾಜರ. ಅವ್ರು ನನಗೆ ವಿಡಿಯೋ ಕಾಲ್ ಮಾಡಿ ಅಲ್ಲಿ ಸ್ವಾಮಿ ಮಹಾರಾಜರ ದರ್ಶನ ಕೂಡ ಮಾಡಿಸಿರು. ಆ ವಿಡಿಯೋನ ಅಥವಾ ಸಣ್ಣ ಸಣ್ಣ ವಿಡಿಯೋಗಳನ್ನ ಕೂಡ ಕಳಿಸಿದಾರು. ಆ ವಿಡಿಯೋಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಯಾಕಂದ್ರೆ ನಂತರ ಎಷ್ಟೋ ಜನರ ಅಕ್ಕಲ್ಕೋಟಕ್ಕೆ ಹೋಗ್ಬೇಕನ್ನೋ ಒಂದು ಕನಸು ಇಟ್ಕೊಂಡು ಎಷ್ಟೋ ಸಲ ಪ್ರಯತ್ನ ಮಾಡಿರ್ತೇವೆ. ಆದರೆ ಸ್ವಾಮಿ ಮಹಾರಾಜರ ಆಜ್ಞೆ ಆಗದೆ ನಾವು ಯಾವತ್ತೂ ಯಾವುದೇ ಕಾರ್ಯ ಆಗೋಲ್ಲ. ಹಾಗಾಗಿ ನನಗೆ ಪೂರ್ಣ ವಿಶ್ವಾಸ ಐತಿ, ಒಂದಿಲ್ಲ ಒಂದಿನ ಸ್ವಾಮಿ ಮಹಾರಾಜರು ನಾನು ಅಕ್ಕಲ್ಕೋಟಕ್ಕೆ ಕರ್ಸ್ಕೊತಾರನ. ಹಾಗಾಗಿ ಆ ದಿನ ಆದಷ್ಟು ಜಲ್ದಿ ನಮ್ಮೆಲ್ಲರ ಜೀವನದಾಗ ಜಲ್ದಿ ಬರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊತಾ ಆ ವಿಡಿಯೋನ ಮುಂದೆ ಅಟ್ಯಾಚ್ ಮಾಡ್ಕೋದೇನು. ಮತ್ತು ಕೊನೆಯದಾಗಿ ನಿನ್ನೆ ನಡೆದಂಥ ಒಂದು ಸಣ್ಣ ಅನುಭವವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಕೆ ಇಷ್ಟಪಡ್ಕೋದೇನು. ಹಾಗಾಗಿ ವಿಡಿಯೋನ ಕೊನೆ ತನಕ ನೋಡಿರಿ ಮತ್ತು ಅನುಭವನ ಕೇಳಿರಿ. ನೀವು ನಿಮ್ಮ ಅನುಭವ ಶೇರ್ ಮಾಡ್ಕೊರಿ. ಯಾಕಂದರೆ ಇದರಿಂದ ಅನೇಕ ಜನರ ಸ್ವಾಮಿ ಸೇವೆಯನ್ನು ಮಾಡೋಕೆ ಪ್ರೇರಣೆ ಆಗ್ತೈತಿ. ಹಾಗಾದರೆ ಬರ್ರಿ ಅಕ್ಕಲ್ಕೋಟದ ದರ್ಶನ ಮಾಡ್ಕೊಂಬರೋನು. ನಿನ್ನೆ ನಡೆದಂಥ ಒಂದು ಅನುಭವ ಅಂದರೆ ಪ್ರತಿ ಸಲ ನಾವು ಅಮಾವಾಸ್ಯೆಗಾಗಲಿ ಅಥವಾ ನಮ್ಮ ಮನೆ ದೇವ್ರಿಗೆ ಹೋಗುವಾಗ ನನಗೂ ಅನಿಸ್ತಿತ್ತು ಮನಸ್ಸಿನಾಗ, ಸ್ವಾಮಿ ಮಹಾರಾಜರ ಮಂದಿರ ಇಲ್ಲೇ ಸಮೀಪ ಇತ್ತಂದ್ರೆ ನಾವು ಹೋಗ್ಬೋದಾಗಿತ್ತಲ್ಲ. ಅಂದರೆ ಯಾವಾಗ ನಮ್ಗೆ ಸ್ವಾಮಿ ಮಹಾರಾಜರು ನೆನಪಾಗ್ತೈತಿ ಅಥವಾ ಯಾವಾಗ ನಮ್ಗೆ ಟೈಮ್ ಸಿಗ್ತೈತಿ ಅವಾಗೆಲ್ಲ ಸ್ವಾಮಿ ಮಹಾರಾಜರ ಮಂದಿರಕ್ಕೆ ಹೋಗ್ಬೇಕನ್ನೋ ಆಸೆ ಅಂದು ಮನಸ್ಸಾಗ ವಿಚಾರ ಬಂದು ಪ್ರತಿ ಸಲನ ಹೋದಾಗಿದ ಅಂತೀನಿ. ಯಾಕಂದರೆ ಇಲ್ಲಿ ನಾವು ಹೋಗುವಂಥ ದೇವಸ್ಥಾನಕ್ಕೆ ಅಂದರೆ ನಮ್ಮದು ಬೆಳಗಾವಿ ಡಿಸ್ಟಿಕ್ ಇಲ್ಲೇ ಸಮೀಪ ಒಂದು ಗುಡ್ಡ ಒಂದು ಸ್ವಲ್ಪ ಇದು
ಈ ಊರಾಗ ಸ್ವಾಮಿ ಮಹಾರಾಜರ ಹೆಸರು ಸಕಟ್ ಗೊತ್ತಿಲ್ಲ. ಸ್ವಾಮಿ ಮಹಾರಾಜರಂದ್ರೆ ಏನ, ಶ್ರೀ ಸ್ವಾಮಿ ಸಮರ್ಥ ಹೆಸರ ಏನ, ಇವ್ರ ಗುರುಗಳ ಏನೋ ಒಂದು ಸಣ್ಣ ಮಾಹಿತಿ ಕೂಡ ಅಲ್ಲಿಲ್ಲ ಆಗಿತ್ತು. ನಿನ್ನೆ ನಾವು ಅಂದರೆ ಈಗ ದಸರಾ ಅಂತೂ ಬತ್ತಿ ಹಾಕಕ್ಕೆ ಎಲ್ಲ ಕಡೆ ನಾವು ನಮ್ಮ ಮನೆ ದೇವ್ರ ಕಡೆ ಹೋಗ್ತಿರ್ತೇವೆ. ಅದೇ ರೀತಿ ನಿನ್ನೆ ನಾವು ನಮ್ಮ ಮನೆ ದೇವ್ರಿಗೆ ಹೋಗಿದ್ದು ಅಂದ್ರೆ ನಮ್ಮ ಮನ್ಯಾಗ ಒಂದು ಹೊಸ ವಸ್ತು ಒದಗಿತ್ತು. ಹೊಸ ವಸ್ತುವನ್ನು ಖರೀದಿ ಮಾಡಿ ಅದನ್ನು ನಾವು ನಮ್ಮ ಮನೆ ದೇವ್ರ ಗುಡಿಯಾಗ ಪೂಜೆ ಮಾಡ್ಕೊಂಬರಕ್ಕೆ ಹೋಗಿದ್ದು. ಅದೇ ರೀತಿ ಪೂಜೆ ಮಾಡ್ಕೊಂಡು ಬರುವಾಗ ಅಂದರೆ ಪೂಜೆ ಮಾಡ್ಕೊಂಡು ಮನೆ ದೇವ್ರಿಗೆ ಯಾವಾಗ ಹೋಗಿದ್ದಿಲ್ಲ. ಅಲ್ಲಿ ನನಗೊಂದು ಆಶ್ಚರ್ಯದ ಘಟನೆ. ಯಾಕಂದ್ರೆ ನಾ ಪ್ರತಿ ಸಲ ಹೋಗೋ ರೀತಿ ಈ ಸಲನೂ ಹೋಗಿನಿ, ಮನಸ್ಸಾಗ ಅನ್ಕೋತ ಹೋಗಿನಿ ಸ್ವಾಮಿ ಮಹಾರಾಜರ ಮಂದಿರ ಸಮೀಪ ಇತ್ತಂದ್ರೆ ಇಲ್ಲೇ ಹೋಗಿ ಪೂಜೆ ಮಾಡಿಸ್ಕೊಂಡು ಅಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡು ಬರುವಂಥ ಒಂದು ಅವಕಾಶ ಇರ್ತಲ್ಲ ಅಂತೇಳಿ ಅದೇ ರೀತಿ ಯಾವಾಗ ನಾ ಅಲ್ಲಿ ನಮ್ಮ ಮನೆ ದೇವ್ರ ಗುಡಿಯಾಗ ಹೋಗಿ ಕೈಕಾಲು ಮುತ್ತೆ ತಗೊಂಡು ನೈವೇದ್ಯನ ಕುಡುಕ್ ನೋಡ್ತೇನಲ್ಲ, ಅಲ್ಲಿ ಒಂದು ಆಶ್ಚರ್ಯದಂದ್ರೆ ಸ್ವಾಮಿ ಮಹಾರಾಜರು ಸಾಕ್ಷಾತ್ ಸ್ವಾಮಿ ಮಹಾರಾಜರ ಫೋಟೋನ ಆ ಗುಡಿಯಾಗ ತಂದಿಟ್ಟಿರು. ನನಗೆ ನಿನ್ನೆ ಅದು ನೋಡಿದ ಕೂಡಲೇ ಒಂದು ರೀತಿ ಮನಸ್ಸಿಗೆ ಇಲ್ಲ, ಸ್ವಾಮಿ ಮಹಾರಾಜರ ತಮ್ಮ ಭಕ್ತರಿಗೋಸ್ಕರ ಏನನ್ನು ಕೂಡ ಅಸಾಧ್ಯವಾದನ್ನು ಕೂಡ ಸಾಧ್ಯ ಮಾಡ್ತಾರೆ. ಯಾಕಂದ್ರೆ ನಾವು ಹೋಗುವಂಥ ದೇವಸ್ಥಾನಕ್ಕೆ ಭೈರವಸಿದ್ದೇಶ್ವರ ದೇವಸ್ಥಾನ ಅಂತ ಹೇಳಿ ಬೆಂಚಿನ ಬಡ್ಡಿ, ಅಲ್ಲಿ ಸ್ವಾಮಿ ಮಹಾರಾಜರಂದ್ರೆ ಸ್ವಾಮಿ ಮಹಾರಾಜರು ಇದಾರು ಅಥವಾ ಅಕ್ಕಲ್ಕೋಟ್ ಸ್ವಾಮಿ ಮಹಾರಾಜ ಅನ್ನೋದು ಏನೋ ಒಂದು ಸಣ್ಣ ಮಾಹಿತಿ ಕೂಡ ಗೊತ್ತಿಲ್ಲ. ನೀನು ಅದನ್ನ ನೋಡಿ ನಮ್ಮ ಮನೆಯವ್ರಿಗೆ ನೋಡಿ ಸ್ವಾಮಿ ಮಹಾರಾಜರು ತಮ್ಮ ಭಕ್ತರಿಗೆ ಭೇಟಿಯಾಸ್ಕೋರ ಎಲ್ಲಿ ಬೇಕಾದ್ರೆ ಬರ್ತಾರಂದ ಕರೆನೇ ಐತೆ ಅಂತ ಹೇಳಿ ಅಲ್ಲೇ ನಮಸ್ಕಾರ ಮಾಡ್ಕೊಂಡ ನಾವೆಲ್ಲ ಪೂಜೆ ಮಾಡ್ಕೊಂಡು ನಮ್ಮ ಮನೆ ದೇವ್ರ ಅಲ್ಲೇ ಎಲ್ಲ ಪೂಜೆ ಮಾಡ್ಕೊಂಡ. ಯಾಕಂದ್ರೆ ನನಗೊಂದು ರೀತಿ ಖುಷಿ, ಸ್ವಾಮಿ ಮಹಾರಾಜರ ಅಕ್ಕಲ್ಕೋಟಕ್ಕೆ ಆಗದಿಲ್ಲ ಅಂದ್ರೆ ಸ್ವಾಮಿ ಮಹಾರಾಜರ ಇಲ್ಲೇ ಹೋದ್ರಪ್ಪ. ಪ್ರತಿ ಸಲ ನಾ ಬಂದಾಗ ಇಲ್ಲಿ ಸ್ವಾಮಿ ಮಹಾರಾಜರ ದರ್ಶನ ಆದೈತೆ ಅನ್ನೋ ಒಂದು ಖುಷಿ, ಆ ಒಂದು ಸಣ್ಣ ಅನುಭವ. ಯಾಕಂದ್ರೆ ನಾನು ಮನಸ್ಸಾಗಿ ಹೇಳ್ಕೊತಾ ಹೋಗ್ತಿರ್ತೇನೆ ಸ್ವಾಮಿ ಮಹಾರಾಜರ ಮಂದಿರ ಇಲ್ಲೇ ಇತ್ತು ಅಥವಾ ಸ್ವಾಮಿ ಮಹಾರಾಜರ ಮಂದಿರ ಇದ್ದಲ್ಲಿ ನಾವು ಇದ್ದಿದ್ದು ಅಂದ್ರೆ ಅಥವಾ ಸ್ವಾಮಿ ಮಹಾರಾಜರ ಕೇಂದ್ರ ಇದ್ದಲ್ಲೇ ನಾವು ಇರ್ತಿದ್ದು ಖಂಡಿತವಾಗಿ ನಮಗೂ ಕೂಡ ಆ ಒಂದು ಅವಕಾಶ ಸಿಗ್ತಿತ್ತು. ಸದಾ ನಮ್ಗೆ ಸ್ವಾಮಿ ಮಹಾರಾಜರ ದರ್ಶನ ಆಗ್ತಿತ್ತು. ಆದರೆ ಇನ್ನು ಮುಂದೆ ಸ್ವಾಮಿ ಮಹಾರಾಜರ ಕಾಯಂ ನಂಗೆ ದರ್ಶನ ಆಗ್ತಿತ್ತು ಅನ್ನೋ ಒಂದು ಐತಿ. ನಾವು ಪ್ರತಿ ಸಲ ಮನೆ ದೇವ್ರಿಗೆ ಹೋಗುವಾಗ ಸ್ವಾಮಿ ಮಹಾರಾಜರ ದರ್ಶನ ಕೂಡ ಆಗ್ತೈತಿ. ನನಗೆ ವಿಡಿಯೋ ಮಾಡ್ಕೋಕೆ ಫ್ಲ್ಯಾಶ್ ಆಗೋದಿಲ್ಲ. ನೆಕ್ಸ್ಟ್ ಟೈಮ್ ಹೋದಾಗ ಖಂಡಿತವಾಗಿ ಅಲ್ಲೊಂದು ವಿಡಿಯೋ ಮಾಡ್ಕೊಂಡು ಬರ್ತೇನೆ, ನಿಮ್ಮ ಜೊತೆನೂ ಕೂಡ ಆ ವಿಡಿಯೋನ ಶೇರ್ ಮಾಡ್ತೇನೆ. ಈ ಅನುಭವ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿರೋ ದಯವಿಟ್ಟು ಶೇರ್ ಮಾಡಿ. ಮತ್ತು ಅಕ್ಕಲ್ಕೋಟ ದರ್ಶನ ಎಲ್ಲರಿಗೂ ಹೇಗೆ ಅನಿಸ್ತು ಹೇಳ್ರಿ. ಯಾಕಂದರೆ ನನಗೂ ಕೂಡ ದರ್ಶನ ಆಗಿಲ್ಲ, ನಿಮಗೂ ಕೂಡ ಸ್ವಾಮಿ ಮಹಾರಾಜರ ದರ್ಶನ ಕೊಡಲಿ. ಅವ್ರಿಗೆ ಆದಷ್ಟು ಜಲ್ದಿ ಎಲ್ಲರಿಗೂ ಅಕ್ಕಲ್ಕೋಟಕ್ಕೆ ಹೋಗುವಂಥ ಒಂದು ಭಾಗ್ಯವನ್ನು ಕರುಣಿಸಿಲ್ಲ ತಿಳ್ಕೊತ ಇವತ್ತಿನ ಒಂದು ಸಣ್ಣ ಸೇವೆಯನ್ನು ಶ್ರೀ ಸ್ವಾಮಿ ಮಹಾರಾಜರು ಸಮರ್ಪಣೆ ಮಾಡ್ಕೋದನು. ಹೊಸದಾಗಿ ನೋಡೋರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ವಿಡಿಯೋನ ಶೇರ್ ಮಾಡಿರಿ ಮತ್ತು ಹೆಚ್ಚಿನ ಪ್ರಮಾಣದಾಗ ಸ್ವಾಮಿ ಸೇವೆಯನ್ನು ಮಾಡಿರಿ. ಶ್ರೀ ಸ್ವಾಮಿ ಸಮರ್ಥ. ಮತ್ತೊಂದು ಹೊಸ ಮಾಹಿತಿ ಜೊತೆ ನಿಮ್ಮ ಮುಂದೆ ಬರ್ತೇನೆ. ಶ್ರೀ ಸ್ವಾಮಿ ಸಮರ್ಥ.